आप देख रहे हैं बीजापुर इन्फो। मैं आपके साथ खलील कलादगी। आज बीजापुर में इंडी एमएलए यशवंतराव गौड़ा पाटिल ने एक प्रेस कॉन्फ्रेंस करते हुए कहा कि राज्य की कांग्रेस जेडीएस साझा सरकार से बीजापुर ज़िले की जनता की बड़ी उम्मीदें हैं, जिन्हें राज्य सरकार पूरा करे। और भी कई विषयों पर बात की एमएलए यशवंतराव गौड़ा पाटिल ने। सुनिए। ಸಂಬಂಧಪಟ್ಟಂತ ಇಲಾಖೆಯ ಸಚಿವರು ಕೆಲಸಗಳನ್ನು ಮಾಡಬೇಕು ಅಂದ್ರೆ ಜನಹಿತ ಮುಖ್ಯ. ಯಾರ ಅಧಿಕಾರದಾಗ ಇರ್ತೀವಿ ಭಾಳ ಮಹತ್ವಲ್ಲ. 6 ಕೋಟಿ ಜನರನ್ನು ಪ್ರತಿಸ್ತಕ್ಕಂಥ ಸರ್ಕಾರಗಳು ಜನರ ಹಿತ ಕಾಪಾಡಬೇಕಾಗುತ್ತೆ ಬಹಳ ಮುಖ್ಯ. ಆ ಕರ್ತವ್ಯಗಳನ್ನು ಮುಂದಿನ ದಿನಮಾನದಲ್ಲಿ ಆಗಲಿ ಅಂತ ಹೇಳಿ ನನ್ನ ಆಶಯ. ಅದರ ಜೊತೆಗೆ ಇನ್ನೂ ಅನೇಕ ಅಭಿವೃದ್ಧಿ ಕೊಡುವಂಥ ಕನಸನ್ನು ನಾವೆಲ್ಲ ನಮ್ಮ ಭಾಗದಲ್ಲಿ ಕಟ್ಟಿದ್ದೀವಿ. ಅದು ನೀರಾವರಿ ಇರ್ಬೋದು, ಸಕ್ಕರೆ ಕಾರ್ಖಾನೆ ಇರ್ಬೋದು, ಇಂಡಿ ನಗರದ ಅಭಿವೃದ್ಧಿ ಇರ್ಬೋದು, ಮಾಸ್ಟರ್ ಪ್ಲಾನ್ಗಳು ಒಂದು ಐತಿಹಾಸಿಕ ಕಾರ್ಯಗಳನ್ನು ಮಾಡಿದ್ವಿ. ಅವ್ರು ಈ 4 ತಿಂಗಳಲ್ಲಿ ನಾನು ಒಂದೇ ಕೆಲಸ ಆಗಿದ್ರೆ ಗೌರ್ಮೆಂಟ್ PUC ಕಾಲೇಜ್ ಸ್ಯಾಂಕ್ಷನ್ ಆಗಿದೆ. ನೋಟ ಇರಲಿಲ್ಲ, ನಾಚಿಕೆ ಆಗುತ್ತೆ. ನಮ್ಮಲ್ಲಿ ಹಿಂದಿನ 40-50 ವರ್ಷ ಯಾರಾಗಿದ್ರು ಗೌರ್ಮೆಂಟ್ PUC ಕಾಲೇಜ್ ಆಗಿರಲಿಲ್ಲ. ಅದೊಂದು ಸಂತೋಷ. ಸರ್ಕಾರಕ್ಕೆ ಯಾರು ಮಾಡಿಕೊಟ್ಟಿದ್ದಾರೆ ಅವ್ರನ್ನ ಅಭಿನಂದಿಸ್ತಾರೆ. ನಾವು ಬೇರೆ ಕೆಲಸಗಳನ್ನು ಆದ್ಯತೆ ಮೇಲೆ ಹಾಕಬೇಕು. ನನಗೊತ್ತಿದೆ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇದೆ. ನಾವು ಸರ್ತಿ ಎಷ್ಟು ಅಪೇಕ್ಷೆ ಕೊಟ್ಟು ನಮ್ಮ ಕೆಲಸಗಳನ್ನು ಎಲ್ಲೆಲ್ಲಾಗಿದ್ದು ಅಷ್ಟು ಈ ಸರ್ಕಾರದಿಂದ ನಿರೀಕ್ಷೆ ಮಾಡೋದು ತಪ್ಪಾಗ್ತದೆ. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ತನ್ನದೇ ಆದಂಥ ಇತಿಮಿತಿಗಳಿದಾವೆ. ಆ ಪೂರ್ಣ ಪರಿಜ್ಞಾನ ನಮಗೆಲ್ಲ ಸೂಕ್ಷ್ಮ ಜ್ಞಾನಿಗಳಿದ್ದಾವೆ. ಆದರೂ ಸಹಿತ ಸ್ವಲ್ಪ ಮಟ್ಟಿಗೆ ಆಗಬೇಕು. ಅದನ್ನು ಅಪೇಕ್ಷೆ ಪಡ್ತೇನೆ. ನಾಳೆ ಬರತಕ್ಕಂಥ ಶಾಸಕ ಸಭೆಯಲ್ಲಿ ಅನೇಕ ವಿಷಯಗಳನ್ನು ನಾನು ಮಾತಾಡೋದು. ಸರ್ಕಾರ ಸ್ಥಿರತೆಯಿಂದ, ಬದ್ಧತೆಯಿಂದ, ಇಚ್ಛಾಶಕ್ತಿಯಿಂದ ಕೆಲಸಗಳು ಮಾಡಬೇಕಾಗ್ತದೆ. ನಾವೆಲ್ಲ ಆ ವರ್ಗಕ್ಕೆ ಸೇರಿದವರು. ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಬದಲಾವಣೆ ಆಗಲಿ ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಸರ್ಕಾರದಿಂದ ಅಪೇಕ್ಷೆ ಪಡ್ತೀನಿ. ನಾನು ಇದನ್ನು ಟೀಕೆ ಅಂತ ಹೇಳಲ್ಲ, ಸಲಹೆ ಅಂತ ಹೇಳಲ್ಲ. ನನ್ನ ಅಪೇಕ್ಷೆ ನಮ್ಮಂಥವ್ರು ಡೆವಲಪ್ಮೆಂಟ್ ಮೋಟಿವೇಟೆಡ್ ಏನು ಇರ್ತೀವಿ, ನಾವು ಇಂಥ ಸರ್ಕಾರಗಳಿಂದ ನಿರೀಕ್ಷೆ ಮಾಡ್ತೀವಿ. ಆ ನಿರೀಕ್ಷೆ ಸರ್ಕಾರ ಸ್ಪಂದಿಸ್ತದೆ ಅಂತ ಹೇಳಿ ಆಶಯ ನೋಡಿ ನನ್ನ ಮುಖ್ಯಮಂತ್ರಿಗಳು ನೋಡಿ ಎಲ್ಲ ಸಚಿವರು. ಅದ್ರ ಜೊತೆಗೆ ಇನ್ನೂ ಅನೇಕ ಕನಸನ್ನು ನಾವೆಲ್ಲ ಕೊಟ್ಟಿದ್ದೀವಲ್ಲ ನಮ್ಮ ಭಾಗದ ಜನರಿಗೆ. ನಾನು ಹೋದ ಸರ್ತಿ ನಮ್ಮ ಜನರಿಗೆ ಆಗಲೇ ಆ ಮಾತು ಹೇಳಿಲ್ಲ. ಹೋದ ಸರ್ತಿ ನಾನು ಮಾತು ಕೊಟ್ಟಿದ್ದು ಎಲ್ಲ ಮಾಡ್ತಿದ್ದೆ. ಅದು ಈ ಸರ್ತಿ ಹಂಗಿಲ್ಲ. ಒಂದು ಮೆಗಾ ಮಾರ್ಕೆಟ್ ಮಾಡಬೇಕಾಗಿದೆ, ಒಂದು ರಿಂಗ್ ರೋಡ್ ಆಗಬೇಕಾಗಿದೆ ಇಂಡಿ ನಗರಕ್ಕೆ. ಯಾಕಂದರೆ ಈ ಜಿಲ್ಲೆ ಎರಡನೇ ಬೆಳವಣಿಗೆ, ಎರಡನೇ ದೊಡ್ಡ ನಗರ, ಹೆವಿ ಪಾಪ್ಯುಲೇಟೆಡ್, ಸೆಕೆಂಡ್ ಹೈಯೆಸ್ಟ್ ಹೆವಿ ಪಾಪ್ಯುಲೇಟೆಡ್ ಸಿಟಿ ಅದು. ಆ ಸಿಟಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಅಲ್ಲೊಂದು ಮೆಗಾ ಮಾರ್ಕೆಟ್. ಇವೆಲ್ಲ ನಿಮ್ಗೆ ಗೊತ್ತಿರ್ಬೋದು. ರಸ್ತೆಗಳನ್ನು ಅಗಲೀಕರಣ ಮಾಡೋದಾಗ 200ಕ್ಕಿಂತ ಹೆಚ್ಚಿನ ಜನರ ಅಂಗಡಿಕಾರರನ್ನ ಮನಸ್ಸು ಒಲಿಸಿ ಅಂಗಡಿಗಳನ್ನು ತೆರವುಗೊಳಿಸಿಲ್ಲ. ನಾನು ಅವ್ರಿಗೆ ಮುಂದೆ ಕೆಲವು ಜನರಿಗೆ, ಎಲ್ಲರಿಗೆಲ್ಲ ಕೆಲವು ಜನರಿಗೆ ಬೇರೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ನಾವು ಒಂದು ಮೆಗಾ ಮಾರ್ಕೆಟ್ದಾಗ ಸ್ವಲ್ಪ ಪ್ರೊವಿಷನ್ ಮಾಡೋದಂತೇಳಿ ಅದು ಆಗ್ತಾ ಇಲ್ಲ ಅನ್ನುವಂಥದ್ದು ಸ್ವಲ್ಪ. ಅದು ಇನ್ನೂ ಅನೇಕ ಅದೇ ರೀತಿ ಅನೇಕ ಕಾರ್ಯಗಳು. ಅದಕ್ಕಿಂತ ಪ್ರಾಮುಖ್ಯವಾಗಿ ಕಳೆದ ಅವಧಿಯಲ್ಲಿ ನಿಂಬೆ ಖನಿಜ ಅಂತ ಏನು ನಾವು ಕರಿತೀವಿ ನಮ್ಮ ತಾಲೂಕ, ಆ ನಿಂಬೆ ಅಭಿವೃದ್ಧಿ ಮಂಡಳಿಗೆ ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿ ಮಂಡಳಿಯನ್ನು ಹಿಂದಿನ ಸರ್ಕಾರ ಮಾಡಿದೆ. ಆದರೆ ಈ ಸರ್ಕಾರ ಅದರ ಬೆಳವಣಿಗೆಗಾಗಿ ಅಲ್ಲಿಯ ನಿಂಬೆ ಬೆಳೆ ಮೇಲೆ ಸಂಶೋಧನೆ ಆಗಬೇಕು, ರೈತರಿಗೆ ಟ್ರೈನಿಂಗ್ ಕೊಡಬೇಕು, ಒಂದು ಕೋಲ್ಡ್ ಸ್ಟೋರೇಜ್ ಆಗಬೇಕು, ಇನ್ನೂ ಅನೇಕ ಯೋಜನೆಗಳನ್ನು ನಾವು ರೂಪಿಸಿದ್ದೀವಿ. ಸೊ ಅದಕ್ಕೆ ವಿಶೇಷವಾದಂಥ ಸಹಾಯ ಮಾಡಬೇಕಾಗಿದೆ. ನಮ್ಮ ಮುಖಂಡರ, ಜನಸಾಮಾನ್ಯರ ಭಾವನೆಗಳನ್ನು ನಿಮ್ಮ ಮುಖಾಂತರ ಮನವಿ ಮಾಡಿಕೊಂಡು ನಾಳೆ ಕೆಲವು ವಿಷಯಗಳನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯಗಳನ್ನು ನಾನು ಇಲ್ಲಿ ಎಂದು ಬರ್ತದೆ. ವಿ ಆರ್ ವೆರಿ ಲಾಯಲ್ ಟು ದಿ ಪಾರ್ಟಿ ಕಾಂಗ್ರೆಸ್. ಅದನ್ನು ನಾನು ನಾಳೆ ಮಾಡ್ತೀನಿ. ಅದು ನಾನು ನಿರೀಕ್ಷೆ ಮಾಡ್ತೀನಿ ಬಹುತೇಕ ಆ ಸ್ಪಂದನೆ ಸಿಗ್ತದೆ ಅಂತೇಳಿ. ಏನಾಗಿದೆ ಕಳೆದ ಸಲ ರಾಜಕೀಯ ಸ್ಥಾನಮಾನಗಳು ನಮ್ಮ ಭಾಗಕ್ಕೆ ಸಿಗಲೇ ಇಲ್ಲ. ಒಂದು ನಿಗಮ ಮಟ್ಟದೊಳಗೆ ನಮ್ಮ ವ್ಯವಹಾರ ಕಾರ್ಯಕರ್ತರು ಬೋರ್ಡ್ ಚೇರ್ಮನ್ ಮಾಡ್ತಾ ಇದ್ದಾರೆ. ಅವ್ರದಾಗಿರಲಿ ಸಾಧ್ಯ. ಯಾಕೆ ಮಾತಾಡ್ತೀನಿ ಅಂದರೆ
ಕಳೆದ ಸಲ 7 ಜನ ಆಯ್ಕೆ ಮಾಡಿದ್ರಿ ಜಿಲ್ಲೆ ಜನ. ಬಹುತೇಕ ಎಲ್ಲರೂ ಒಂದೊಂದರಿಂದ ಒಂದೊಂದು ಸ್ಥಾನಮಾನ ಸಿಕ್ಕಿದ್ರು. ಒಬ್ಬರು ಅವರು ಸಿಕ್ಕಿರ್ಬೋದು, ದಿಲ್ಲಿ ವಿಶೇಷ ಪ್ರತಿನಿಧಿ ಇರ್ಬೋದು, ವಾಟರ್ ಬೋರ್ಡ್ ಚೇರ್ಮನ್ ಇರ್ಬೋದು, ಒಂದಿಬ್ಬರು ಪೊಲಿಟಿಕಲ್ ಸೆಕ್ರೆಟರಿ ಇರ್ಬೋದು. ನಾನು ಮತ್ತು ಹೋದ ಸರ್ತಿ ಮುಖ್ಯಮಂತ್ರಿಗಳನ್ನ ನನಗೆ ಯಾವುದೋ ರಾಜಕೀಯ ಸ್ಥಾನಮಾನ ಬೇಡ, ಡೆವಲಪ್ಮೆಂಟ್ ಬೇಕು, ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ನೀವು ಸಹಾಯ ಮಾಡ್ತಿದ್ದೀರ. ನಾನು ಅಂಥ ವಿಚಾರ ವಿಶ್ವಾಸದವರು. ಇವತ್ತು ನಮ್ಮ ಜನರ ಅಪೇಕ್ಷೆ ನೋಡಿದ್ರೆ ಇಂಡಿ ಎಂದು ಹುಟ್ಟಿದ ಈ ಜಿಲ್ಲೆಯ ರಾಜಕಾರಣದಾಗ ಅದಕ್ಕೆ ರಾಜಕೀಯ ಸ್ಥಾನಮಾನಗಳು ಸಿಕ್ಕಿಲ್ಲ, ಅನೇಕ ಕಡೆ ಅವಕಾಶಗಳು ಸಿಕ್ಕಿವೆ ಅಂತ ನಮ್ಮ ಒಂದು ಅಪೇಕ್ಷೆ. ಅದರ ರಾಜಕಾರಣಗಳನ್ನ ಕೇಳಿ ಪಡಿಬಾರ್ದು, ತಾನಾಗಿ ಬರಬೇಕು. ಆ ವಾತಾವರಣ ನಾನು ಅಪೇಕ್ಷಿಸ್ತೇನೆ. ಹೊಸ ಜಿಲ್ಲಾ ಪಂಚಾಯತಿಗಳು ಸಹಿತ ನೀವೆಲ್ಲ ನೋಡಿ 18 ಜನ ಜಿಲ್ಲಾ ಪಂಚಾಯತಿಗಳಿಗೆ ಅಂದ್ರೆ ಹೆಚ್ಚಿಗೆ ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ತಾಲೂಕ ನಾನು 5 ಸ್ಥಾನ ಕೊಟ್ಟಿದ್ದೆ. ನಾನು ಕೇಂದ್ರ ಸರ್ಕಾರಕ್ಕೂ ಸಹಿತ ತಮ್ಮ ಮುಖಾಂತರ ಆಗ್ರಹ ಮಾಡ್ತಿದ್ದೆ. ಇದೇ ಜಿಲ್ಲೆಯವರು ಸಂಸದರು ಕೇಂದ್ರದಲ್ಲಿ ಮಂತ್ರಿಗಳಿದ್ದಾರೆ. ಈ ಜಿಲ್ಲೆಯ ರೈತರಿಗಾಗಿ ಜನರಿಗಾಗಿ ಒಂದು ವಿಶೇಷ ಪ್ಯಾಕೇಜ್ ಅನ್ನು ಕೊಟ್ಟು ಬರ ಈ ವರ್ಷ ಆಗಿದ್ರೆ ನಾವು ಪ್ಯಾಕೇಜ್ ಕೇಳಂಗಿಲ್ಲ. ಹಂಗೆ ವಿದರ್ಭ ಪ್ಯಾಕೇಜ್ಗಳನ್ನ UPA ಸರ್ಕಾರಗಳಲ್ಲಿ ದೇಶದಲ್ಲಿ ಕೊಟ್ಟಿದ್ರು. ಆ ರೀತಿ ಈ ಜಿಲ್ಲೆಗೆ ಒಂದು ವಿಶೇಷ ಪ್ಯಾಕೇಜ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಜಿಲ್ಲೆಯ ಶಾಸಕ ಜನರ ಏನ ಹಣಪಟ್ಟೆ ಕಟ್ಕೊಂಡು ಬದುಕ್ತಾ ಇದ್ದೀವಿ. ನಮ್ಮ ಭಾಗದ ಜನರಿಗೆ ಶಾಶ್ವತ ಪರಿಹಾರ ಆಗುತ್ತಂದ್ರೆ ಪ್ಯಾಕೇಜ್ ಅನ್ನ ನೀವು ಕೊಡಬೇಕಾಗ್ತದೆ. ಪಕ್ಷದ ಕಟ್ಟಾಪಣೆಗಳನ್ನ ಕೆಲವು ನಿರ್ಣಯಗಳನ್ನ ನಿಮ್ಮ ಮುಖಾಂತರ ಇದನ್ನ ಚಲನ ಹೇಳೋದಕ್ಕೆ ಸರ್ಕಾರದ ಮೇಲೆ ಶಾಸಕರು ಇದು ಇದಾರಂತಲ್ಲ. ಐ ಆಮ್ ದ ಓನ್ಲಿ ದಿಸ್. ಈ ಇಶ್ಯೂನ ಯಾಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಇಂದ ಹೆಲ್ದಿ ಅಡ್ಮಿನಿಸ್ಟ್ರೇಷನ್ ಆಗಲಿ ಅಂತ ಹೇಳಿ, ಯಾವುದೋ ಒಂದು ವಿರೋಧಾಭ್ಯಾಸದಿಂದ ಅದಲ್ಲ. ವಿ ಆರ್ ಆಲ್ವೇಸ್ ಪಾಸಿಟಿವ್ ಥಿಂಕರ್ಸ್. ಜನಸಾಮಾನ್ಯರ ಭಾವನೆಗಳನ್ನ ಸ್ಪಂದಿಸಬೇಕಾದಂತ ಚುನಾಯಿತ ಪ್ರತಿನಿಧಿ ಸರ್ಕಾರಗಳಿರಬೇಕು. ಅದು ನಿಜವಾದಂಥ ಸರ್ಕಾರಗಳ ಕರ್ತವ್ಯ. ಆ ದೃಷ್ಟಿಯಿಂದ ನಿಮ್ಮ ಮುಖಾಂತರ ನಾವು ಸಕಾರಾತ್ಮಕವಾದಂಥ ಚಿಂತನೆಗಳನ್ನು ಮಾಡ್ತಾ ಇದ್ದೀವಿ ಹೊರತು ಇದರಲ್ಲಿ ನಾನು ಬೇರೆ ಯಾವ ಒಳ ಉದ್ದೇಶಗಳಿಲ್ಲ. ಆ ಒಳ ಉದ್ದೇಶಗಳನ್ನು ಮಾಡುವಂಥ ರಾಜಕಾರಣ ನಾನು 30 ವರ್ಷ ಮಾಡಿಲ್ಲ. ವೆರಿ ಸ್ಟ್ರೇಟ್ ಫಾರ್ವರ್ಡ್. ಅದಕ್ಕಾಗಿ ಈ ಭಾವನೆಗಳನ್ನ ಸ್ಪಂದಿಸಬೇಕಾಗ್ತದೆ. ಮುಖ್ಯಮಂತ್ರಿಗಳು ಬಹಳ ವಿಶೇಷವಾಗಿ ಇವುಗಳನ್ನು ನಿರ್ವಹಿಸಬೇಕಾಗ್ತದೆ. ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗುವ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಗೊತ್ತದ ನಾನು ಅನೇಕ ಸಂದರ್ಭಗಳು ಇಲ್ಲ ಕ್ಯಾಬಿನೆಟ್ ಇರ್ಬೋದು, ಅದು ಒಡಂಬಡಿಕೆ ಆಗ್ಯದ. ಓಪನ್ ಸೀಕ್ರೆಟ್ ಅದು ಏನಾಗ್ಯದ ಅಂದ್ರೆ ಅದು ಅಲ್ಲಿ ಆಯ್ಕೆ ಮಾಡಿದಾಗ ನಾವು ಏನು ಮಾತಾಡಿದ್ರೆ ಗೊತ್ತು ಎಲ್ಲರಿಗೂ. ನಂದ ಇಂಡಿ ವಿಧಾನಸಭಾ ಕ್ಷೇತ್ರದ ನಮ್ಮ ಜನರ ಅಪೇಕ್ಷೆ ಏನಂತಂದ್ರೆ ಉಳಿದ 7 ಕ್ಷೇತ್ರದವರು ನಮ್ಮಲ್ಲಿ ಮಂತ್ರಿಗಳಾಗಿದ್ದಾರೆ. ಈ ಕ್ಷೇತ್ರಕ್ಕೆ ಒಂದು ಸಿಕ್ಕಿಲ್ಲಪ್ಪ ಅನ್ನೋಂಥ ಭಾವನೆ ಅವ್ರದ್ದದ. ಆದ್ರೆ ನಂದಲ್ಲ, ನಾ ಎಂದೂ ಯಾವುದು ಕೇಳಿಲ್ಲ, ಕೇಳಂಗಿಲ್ಲ. ಅದು ಪಕ್ಷ ತಾನಾಗಿ ನಾನು ಸಾರ್ತಿನೇ ಕೇಳಿಲ್ಲ. 34,000 ಮತಗಳ ಅಂತರದಿಂದ ಗೆದ್ದಾಕಲು ಸಹಿತ ನಿಮಗೂ ಅನೇಕ ಸಂದರ್ಭದಲ್ಲಿ ಗೊತ್ತದ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಡಿ ನಗರ ಹೇಳ್ಯಾರ ತಮ್ಮ ಸ್ವಂತ ಕೇಳಿಲ್ಲ ಅಂತ ಹೇಳಿ. ಗೌಡ್ರ ಈಗ ನಿನ್ನೆ ಮೀಟಿಂಗ್ ಕರೆದ್ರಲ್ಲ, ಜನರು ಮುಖಂಡರು ಸಲಹೆ ಕೊಟ್ಟರ ನಿಮ್ಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂದ್ರೆ ಆಪರೇಷನ್ ಕಮಲ್ ಅಂತ ಮಾಡ್ದಂತೆ ಅಂತದ್ದು ಹೇಳಿಲ್ಲ. ನಾನು ಅಂತದ್ದು ಮಾಡಂಗಿಲ್ಲ. ನಿಮಗೂ ಗೊತ್ತದ ಬೈ ಬರ್ತ್ ಕಾಂಗ್ರೆಸ್. ನಾನು ಇಡೀ ಜೀವನ ಕಾಂಗ್ರೆಸ್ ಕಳಿತಿರೋ ನಾನು ಮಾತು ಹೇಳಿದ್ದೀನಿ, ಬಹಳ ಸಂದರ್ಭ ಹೇಳಿದ್ದು. ಅದು ಇವತ್ತಿಗೂ ಅನ್ವಯಿಸ್ತದೆ, ಕೊನೆ ತನೂ ಅನ್ವಯಿಸ್ತದೆ. ಸಚಿವ ಸ್ಥಾನದ ಆಕಾಂಕ್ಷಿ ಇದೀರೋ ಹೇಗೆ? ನಾನಿಲ್ಲ. ಅಲ್ಲ ಮತ್ತೆ ಜನ ಆಕಾಂಕ್ಷಿ ಪಡ್ತಾರೋ ಇಂಡಿ ಕ್ಷೇತ್ರಕ್ಕೆ ಬೇಕು ಅಂದ್ರೆ ನೀವೇ ಆಗ್ಬೇಕಲ್ಲ, ಬೇರೆ ಯಾರು ಆಗಂಗಿಲ್ಲಲ್ಲ. ಅಲ್ಲ, ಅದು ಮುಂದೂ ಸಿಗ್ಲಿ. ಈ ಅವಧಿ ಮುಗಿದ ಬಳಿಕ ಮತ್ತೆ ಯಾರಿಗೆ ಬಂದ್ರಂದ್ರೆ ಅವ್ರಿಗೆ ಸಿಕ್ಕರು ಅಂತ ಆದ್ರೆ ಆ ಕ್ಷೇತ್ರಕ್ಕೆ ಒಂದು ಸರ್ತಿ ಸಿಗ್ಲಿ. ಯಾಕಂದ್ರೆ ಈಗ ಚೌಧರಿ ಅವರು ಸಿಂದಗಿ ಆಗಿಬಿಟ್ಟಿದ್ದಾರೆ, ಮುದ್ದೇಬೇಡ ದೇಶಮುಖ್ ಅವರು ನಾಡಗೌಡರು ಆಗಿಬಿಟ್ಟಿದ್ದಾರೆ, ಬಾಗೇವಾಡಿ ಮನಗೂರು BS ಪಾಟೀಲ್ರು ಆಗಿ ಹೋಗಿದ್ದಾರೆ, ಶಿವಾನಂದ ಪಾಟೀಲ್ ದೇವರಿಬ್ಬರಿಗೆ ಕಾನ್ಸ್ಟಿಟ್ಯೂನ್ಸಿ ಇತ್ತು, ಮನಗೂರು ಶಾಸ್ತ್ರ BS ಪಾಟೀಲ್ ಆಗಿ ಹೋಗಿದ್ದಾರೆ, ಬಬಲೇಶ್ವರ್ MP ಪಾಟೀಲ್ ಸಿಟಿ ಉಸ್ತಾದವರಾಗಿದ್ದಾರೆ, ಚಿಕ್ಕಜಣಿಯವರು ಆಗಿನ ಬಳ್ಳೋಳಿ ಈಗಿನ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ 4 ಆಗಿ ಹೋಗಿದ್ದಾರೆ. ಇಂಡಿ ಒಂದೇ ಒಂದು ಕ್ಷೇತ್ರ ಸ್ವತಂತ್ರ ಸಿಕ್ಕಾಗಿದ್ದ ಅವಕಾಶ ಸಿಕ್ಕಿಲ್ಲ ಅನ್ನೋ ಭಾವನೆ ನಮ್ಮಲ್ಲಿ, ನಮ್ಮ ಜನರಲ್ಲಿ ಅದು. ಅದು ನನ್ನ ಅವಧಿಯೊಳಗೆ ಆಗಲಿ ಅಂತ ಹೇಳಿಲ್ಲ. ಮುಂದಿನ 16 ವರ್ಷದಲ್ಲಿ ಅವಕಾಶ ಸಿಕ್ಕಾದ್ರೆ
ಆ ಕ್ಷೇತ್ರಕ್ಕೊಮ್ಮೆ ಸಿಗ್ಲಿ ಅಂತ ಅಪೇಕ್ಷೆ. ಕಾರ್ಪೊರೇಷನ್ ಆಗುವಷ್ಟು ನನ್ನ ಜೀವನದಾಗ ಎಲ್ಲೂ ಅಪೇಕ್ಷೆ ಪಟ್ಟಿಲ್ಲ, ಹಿಂದೂ ಆಗಂಗಿಲ್ಲ. ಅದು ಅದ ನನ್ನ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಮಾಡಿ ಅಂತೇಳಿ ನಾನು ಹೋದ ಸರ್ತಿನೂ ಮನವಿ ಮಾಡ್ಕೊಂಡು ಸಂದರ್ಭ ಆಗಿರ್ಲಿಲ್ಲ, ಈ ಸರ್ತಿನೇ ಮಾಡ್ಲಿ ಅಂತ ನನ್ನ ಅಪೇಕ್ಷೆ. ನಿಮ್ಗೆ ಕೊಡ್ತಾರೆ ಅಂತ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನಾನು ಅಪೇಕ್ಷೆ ಕೊಟ್ಟರು ಸಹಿತ ಅದನ್ನು ತಿರಸ್ಕಾರ ಕೊಡ್ಬೇಕು, ಇಲ್ಲಕಂದ್ರೆ ಯಾವ್ದು ಯಾರು ಕೊಟ್ಟರೆ ಯಾರು ನಾನು ರಾಜಕಾರಣದಾಗ ಯಾವುದೂ ಅಪೇಕ್ಷೆ ಪಟ್ಟಿಲ್ಲ. ಬಹಳ 10 ಸರ್ತಿ ಹೇಳ್ತೀನೋ ನಾನಾಗಿ ಇರೋ ನೀವು ಬೋರ್ಡ್ ಕಾರ್ಪೊರೇಷನ್ ಆಗುದಿಲ್ಲ ಅಂತಂದ್ರೆ ನಿಮ್ಮ ಸ್ಥಾನಕ್ಕೂ ಸಣ್ಣ ಅನ್ನೋ ರೀತಿಯಲ್ಲಿ ಹೇಳಾಗ್ತೀರಿ. ಸಣ್ಣ ದೊಡ್ಡ ಯಾವಿಲ್ಲ, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿ ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲೆ ವಿಶ್ವಾಸಿತ ರಾಜಕಾರಣ ಪ್ರತಿಯೊಂದು ಸ್ಥಾನನೂ ಸರ್ವಿಸ್ ಕೆಲಸ ಮಾಡ್ಲಿಕ್ಕೆ ಅದು ದೊಡ್ಡದೆ. ಒಂದೇ ದೊಡ್ಡದಂತ ನಾನು ಆಗಬಾರ್ದು. ಆಲ್ರೆಡಿ ಕೋಟಾ ಶಿವಾನಂದ ಪಾಟೀಲ್ ರಿಕಮೆಂಡ್ ಮಾಡಿರಿ ನೀವು ಎಲ್ಲಿ ಈಗ ಮಿನಿಸ್ಟರ್ದಾಗ ಏನೇನಾಗ್ಯಾವ ಅನ್ನೋದು ಪಕ್ಷದೊಳಗೆ ಆ ವಿಷಯ ಇಲ್ಲಿ ಪ್ರಸ್ತಾಪಕ್ಕೆ ಹೋಗ್ತಾ ಇಲ್ಲ. ಪಕ್ಷದೊಳಗೆ ಏನು ಒಡಂಬಡಿಕೆ ಆಗ್ಯಾವ ಅನ್ನೋದನ್ನ ಅದನ್ನ ಉಳಿಸ್ಕೊಡೋದು ಬಿಡೋದು ಪಕ್ಷದವ್ರಿಗೆ. ಅವ್ರು ಉಳಿಸ್ಕೊಂಡ್ರು ಖುಷಿ ಪಡ್ತೀನಿ, ನಾನು ಉಳಿಸ್ಕೊಳಕಂದ್ರೂ ಖುಷಿ ಪಡ್ತೀನಿ. ನಾನು ಇಡೀ ಜೀವನದಾಗ ಪಕ್ಷದ ನಿರ್ಣಯಗಳನ್ನ ಎಂದೂ ನಿಮ್ಗೆ ಚರ್ಚೆ ಮಾಡಿಲ್ಲ. ಅನೇಕ ರಾಜಕೀಯ ತೀರ್ಮಾನಗಳನ್ನ ಏನ್ ಹಾಕೋದು ಬಂದವರು ಗೊತ್ತಿಲ್ಲ. ಎಷ್ಟು ಕಾರ್ಯಕರ್ತರಿಗೆ ಇದು ಡಿಮಾಂಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ಬೇಕು, ಯಾವ ಸಿಗ್ಬೇಕು ಅನ್ನೋ ಏನಾದ್ರು ಡಿಮಾಂಡ್ ಮಾಡಿದ್ರೆ ಜನರಲ್ಲಿ ಒಬ್ಬರಿಗೆ ಇಬ್ಬರಿಗೆ 3 ಜನರಿಗೆ ಎಷ್ಟು ಜನರಿಗೆ ನನ್ನಷ್ಟು ಪ್ರಜಾಪ್ರಭುತ್ವವಾದಿ ಯಾರಿಲ್ಲ. ನಮ್ಮಲ್ಲಿ ಒಂದು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಾಲಿಟಿ, APMC ಯಾರಿಗೆ ಮಾಡ್ಬೇಕಾದ್ರೂ ಎಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರನ್ನ ಕೂಡಿಸಿ ಅವರ ನಿರ್ಣಯದ ಮೇಲೆ ನಾನು ಮಾಡ್ಕೊಂಡು ಬಂದೇನು. ಇದನ್ನು ನೀವು ಇಡೀ ತಾಲೂಕು ಕೇಳಿದ್ರೆ ಎಲ್ಲರೂ ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಎಷ್ಟು 90 ವಿಧಾನಸಭಾ ಸದಸ್ಯರಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರ ವಿಶ್ವಾಸ ಕೂಡಿ ಸರ್ಕಾರವಿದ್ದೀವಿ. ಯಾವ ಕಾಲಕ್ಕೂ ಸಮಾಜವಾದಿ ಲೋಹ ಸಂಸ್ಕೃತಿಯಿಂದ ಬಂದಿರತಕ್ಕಂಥ ನಮ್ಮ ನಾಯಕ ಯಾವ ಕಾಲಕ್ಕೂ ಕಾಂಗ್ರೆಸ್ ಹೋಗಂಗಿಲ್ಲ. ಸಿದ್ದರಾಮಯ್ಯನವರ ನಿಷ್ಠಾವಂತ ನಾವು ಯಾವ ಕಾಲಕ್ಕೂ ನಿರ್ಣಯ ಮಾಡಂಗಿಲ್ಲ. ಇನ್ನೊಂದು ಪ್ರಶ್ನೆಗಳು ಕೇಳ್ಕೋಬೇಡಿ, ಅದ್ರ ಪ್ರಯತ್ನ ನಡೀತಿರ್ತಾವ. ರಾಜಕಾರಣ ಅವೆಲ್ಲ ನಿಂತು ಹೇಳಂತಾರ ನಾನು ಸಂಪರ್ಕಿಸೋದು ಬಿಡೋದಕ್ಕಿಂತ ನೀವು ಹೋಗೋರ್ ನಿರ್ಣಯದ ಮೇಲೆ ಇರ್ತದೆ. ಈಗಿನ ಸಂದರ್ಭ ಅನುಸಾರ ಯಾರ್ಯಾರಿಗೆ ಸಂಪರ್ಕಿಸೋದು ಸಂಪರ್ಕಿಸೋದು ಇರಬಹುದು, ಆದ್ರೆ ನಿರ್ಣಯ ಮಾಡೋದು ನಿಮ್ಮ ಕೈ ಆಗಿರ್ತದೆ. ಸಿದ್ದರಾಮಯ್ಯ ಬಡ ಅಲ್ಲ, ಕಾಂಗ್ರೆಸ್ ಬಡ ಅಭಿವೃದ್ಧಿ ಬಣ. ಸಿದ್ದರಾಮಯ್ಯನವರ ಅಭಿವೃದ್ಧಿಗಾಗಿ ನಮ್ಮ ತಾಲೂಕಿನ ಇತಿಹಾಸದಾಗ ಕುಳ್ಳಾದವ್ರು ಸಹಾಯ ಮಾಡಿದ್ದಾರೆ. ಯಾರು ನಮ್ಗೆ ಸಹಾಯ ಮಾಡಿರ್ತಾರೆ ಅವರು ಸ್ಮರಣೆ ಮಾಡಬೇಕು.